ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ಪ್ರೀತಿ ಅನ್ನೋದು ಹೇಗೆ ಹುಟ್ಟಿತು ಅಂತ? ನಿಜಕ್ಕೂ ವಾಸ್ತವವಾಗಿ ಹೇಳೋದಾದರೆ ಇದು ವ್ಯಕ್ತಿಯ ಜೀವನದ ಆರಂಭ ದಿನಗಳಿಂದ ಬಂದಿದ್ದಲ್ಲ, ಜೀವನದ ಮಧ್ಯದಲ್ಲಿ ಹುಟ್ಕೊಂಡಿರೋ ಅಂಶ. ಈ ಪ್ರೀತಿ ಮನುಷ್ಯನನ್ನು ಪೂರ್ತಿಯಾಗಿ ಬದಲಾಯಿಸಿತು. ಮನುಷ್ಯ ಪ್ರೀತಿಯಲ್ಲಿ ಬಿದ್ದ ಮೇಲೆ ಆ ವ್ಯಕ್ತಿ ಅಲ್ಲಿವರೆಗಿನ ಪ್ರಪಂಚದಲ್ಲಿ ಕಲಿತಂತಹ ಕಲಿಕೆಯನ್ನೆಲ್ಲ ತಪ್ಪು ಎಂದು ತಿಳಿದು ಹೊಸ ಹೊಸ ಕಲಿಕೆಯನ್ನು ಕಲಿಯುತ್ತಾ ಹೋದನು. ಈ ಲವ್ ಅನ್ನೋದು ಒಂದೇ ಸಾರಿಗೆ ಮನುಷ್ಯನ ಮನಸ್ಸಿನಿಂದ ತಾನಾಗಿಯೇ ಹುಟ್ಟಲಿಲ್ಲ. ಸ್ವಲ್ಪ ಸ್ವಲ್ಪವೇ ಎಲಿವೇಶನ್ನ ಭಾಗವಾಗಿ ಡೆವಲಪ್ ಆಗ್ತಾ ಬಂದಿದ್ದು ಅಂತ ಹೇಳಿದ್ರು ತಪ್ಪಾಗಲ್ಲ. ಕೆಲವು ಲಕ್ಷಾಂತರ ವರ್ಷಗಳ ಹಿಂದೆ ಪ್ರಾಚೀನ ಕಾಲದಲ್ಲಿ ವಾಸವಾಗಿದ್ದ ಮಾನವರು ಒಬ್ಬರಿಗೊಬ್ಬರು ಸಂಬಂಧವೇ ಇಲ್ಲದಿದ್ದರೂ ಸಹ ಅಡವಿಯಲ್ಲಿ ತಿರುಗುತ್ತಾ ಬಯಕೆ ಆದಾಗಲೆಲ್ಲ ಸೆಕ್ಸಲ್ಲಿ ತೊಡಗುತ್ತಿದ್ದರು. ನಂತರ ಆಹಾರಕ್ಕಾಗಿ ಅಲೆಯುತ್ತಿದ್ದರು. ಅವರ ಜೀವನದ 3 ಲಕ್ಷಣಗಳೆಂದರೆ ಬದುಕುಳಿಯುವುದು, ಸಂತಾನೋತ್ಪತ್ತಿ ಮತ್ತು ಸಂತಾನ ಅಂದರೆ ಅವರ ಮಕ್ಕಳನ್ನು ಕಾಪಾಡಿಕೊಳ್ಳುವುದು. ಈ ಪ್ರಪಂಚವು ತುಂಬ ಅಪಾಯಕಾರಿಯಾಗಿದೆ. ಅದರಲ್ಲೂ ಕತ್ತಲಾದ ಮೇಲಂತೂ ಇನ್ನೂ ಅಪಾಯಕಾರಿ ಅಂತ ಹೇಳಬಹುದು. ಆ ಸಮಯದಲ್ಲಿ ಪ್ರೇಮ ಅನ್ನೋ ಪದಕ್ಕೆ ಜಾಗನೇ ಇರಲ್ಲ. ಆಗ ಕೇವಲ ಮಲ್ಟಿಪಲ್ ಮೀಟಿಂಗ್ ಮಾತ್ರ ಇರ್ತಿತ್ತು, ಅಂದರೆ ಬಹುಸಂಭೋಗ. ಯಾರಂದರೆ ಅವರ ಜೊತೆ ಲೈಂಗಿಕ ಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದರು. ಯಾವಾಗ ಮನುಷ್ಯ ಹೆಚ್ಚು ಜನರೊಂದಿಗೆ ಸೆಕ್ಸ್ನಲ್ಲಿ ತೊಡಗಿಸಿಕೊಳ್ತಾನೋ ಆಗ ಮನುಷ್ಯನ ಜೊತೆಗಿನ ಅವನ ಬಂಧಗಳು ದುರ್ಬಲಗೊಳ್ಳುತ್ತವೆ, ಒಂಟಿತನವೂ ಹೆಚ್ಚುತ್ತದೆ. ಆ ಒಂಟಿ ಜೀವನದಲ್ಲಿ ಏಕಾಂಗಿಯಾಗಿ ಹೋರಾಡಿ ತನ್ನ ಓಟವನ್ನು ಮುಂದುವರಿಸಬೇಕು ಅಂತ ಅಂದುಕೊಳ್ತಾನೆ. ಆದರೆ ಒಂಟಿತನವು ಸೋಲಿನ ಆರಂಭ ಎಂಬುದನ್ನು ದುರ್ಬಲ ಜೀವಿಯಾದ ಮನುಷ್ಯ ತಕ್ಷಣವೇ ಅರ್ಥ ಮಾಡಿಕೊಂಡ. ಕಷ್ಟಗಳನ್ನು ಎದುರಿಸಲು ಬಳಗಬೇಕು ಅನ್ನೋ ಸತ್ಯವನ್ನು ಅವನು ಗ್ರಹಿಸಿದನು. ಆ ಸಮಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿ ಬದುಕುವುದು ಅತ್ಯವಶ್ಯಕ ಎಂಬ ಸತ್ಯವನ್ನು ಅವನು ಕಂಡುಕೊಂಡನು. ಕರೆಕ್ಟಾಗಿ ಈಗ ಹುಟ್ಟಿಕೊಳ್ಳುತ್ತದೆ ನೋಡಿ ಕಾನ್ಸೆಪ್ಟ್ ಆಫ್ ಅಟ್ಯಾಚ್ಮೆಂಟ್, ಅಂದರೆ ಅನುಬಂಧ ಭಾವನೆ. ಈ ಅಟ್ಯಾಚ್ಮೆಂಟ್ ಕೂಡ ಅವಶ್ಯಕತೆಗೆ ಹುಟ್ಟಿರುವಂಥದ್ದು. ಬಟ್ ಇದು ಇನ್ನೂ ನಿಜವಾದ ಪ್ರೀತಿ ಅಂತ ಹೇಳೋಕ್ಕಾಗಲ್ಲ. ಇದು ಕೇವಲ ಒಂದು ಅವಶ್ಯಕತೆ, ಸ್ಟ್ರಾಟರ್ಜಿ ಮಾತ್ರ. ಆದರೆ ಈ ನೇಚರ್ ಮನುಷ್ಯನಿಗೆ ಸವಾಲಿನ ಮೇಲೆ ಸವಾಲುಗಳನ್ನು ಎಸೆಯಿತು. ದೊಡ್ಡ ದೊಡ್ಡ ಪ್ರಾಣಿಗಳಿಂದ ಬೆದರಿಕೆ, ಇದರ ನಡುವೆಯೂ ಆಹಾರ ಕೊರತೆಯ ಏರ್ಪಾಡು. ಈ ಪರಿಸ್ಥಿತಿಯಲ್ಲಿ ಪುರುಷರು ಮಹಿಳೆಯರ ಜೊತೆಯಲ್ಲಿ ಇದ್ದರೆ ಉತ್ತಮ ಜೀವನ ಮತ್ತು ಫಲಿತಾಂಶವನ್ನು ಕಂಡುಕೊಳ್ಳಬಹುದು ಎಂಬುದನ್ನು ಅರ್ಥೈಸಿತು. ಈಗ ಇಲ್ಲಿ ಪ್ರಕೃತಿಯು ಮನುಷ್ಯ ಜಾತಿಗೆ ಒಂದು ಉತ್ತಮ ಸಂದೇಶ ನೀಡುತ್ತದೆ. ಆ ಸಂದೇಶ ಏನೆಂದರೆ, ನೀವು ಹೀಗೆ ಒಟ್ಟಿಗೆ ಇದ್ದರೆ ಮಾತ್ರ ನಿಮ್ಮ ಜನಾಂಗ ಉಳಿಯಲು ಸಾಧ್ಯ ಎಂಬುದಾಗಿತ್ತು. ಅದು ಒಂದು ಕೋಪರೇಷನ್ ಮೆಕ್ಯಾನಿಸಮ್ ಆಗಿ ಡೆವಲಪ್ ಆಯಿತು. ಆದ ನಂತರ ಆ ಕೋಪರೇಷನ್ ಮೆಕ್ಯಾನಿಸಮ್ನಲ್ಲಿ ಪ್ರೇಮಿಯಲ್ಲಿ ಬಲವಾದ ದೈವಿಕ ಎಮೋಷನ್ನಿಂದ ಕೂಡಿದ ಬದಲಾವಣೆಗಳು ಸಂಭವಿಸಿದವು. ಅದೇನೆಂದರೆ ಜೊತೆಯಲ್ಲಿದ್ದಾಗ ಆರಾಮೆನಿಸುವುದು, ದೂರವಿದ್ದರೆ ನೋವುಂಟಾಗುವುದು. ಈ ರೀತಿಯ ಸೋಲ್ಫುಲ್ ಅಟ್ಯಾಚ್ಮೆಂಟ್ಗಳು ಉಂಟಾಗಿ ಅಲ್ಲಿ ಪ್ರೀತಿ ಅನ್ನೋ ಭಾವ ಚಿಗುರಿತು. ಆಗ ಮನುಷ್ಯನಿಗೆ ಸಾಧಾರಣವಾದ ಸೆಕ್ಸ್ ಮಾತ್ರ ಸಾಕಾಗುವುದಿಲ್ಲ. ಗಂಡು ಹೆಣ್ಣಿನ ನಡುವೆ ಬಲವಾದ ಬಂಧ ಬೇಕು. ಅದು ಟೆಂಪ್ರವರಿ ಅಲ್ಲ, ದೀರ್ಘಕಾಲಕ್ಕೂ ಬೇಕಾಗುವ ಬಲವಾದ ಅನುಬಂಧ ಎಂಬುದನ್ನು ಅರಿತನು. ಲವ್ ಅನ್ನೋದು ಪವರ್ಫುಲ್ ಶಕ್ತಿಯಾಗಿ ಡೆವಲಪ್ ಆಯಿತು. ಆ ಡೆವಲಪಿಂಗ್ ಅಂಶಗಳು ಯಾವುವು ಅಂದರೆ, ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡುವ ಶಕ್ತಿ, ತನ್ನ ಪಾರ್ಟ್ನರ್ ದೇಹವನ್ನು ಬೇರೆ ಯಾರೊಬ್ಬರೂ ಸಹ ಮುಟ್ಟಬಾರದು ಅನ್ನೋ ಬಲವಾದ ಆಲೋಚನೆ ಶಕ್ತಿ, ತನ್ನ ಮಕ್ಕಳಿಗಾಗಿ ಸರ್ವಸ್ವವೂ ಕಳೆದುಕೊಳ್ಳುವಂತಹ ಶಕ್ತಿ ಡೆವಲಪ್ ಆಗ್ತಾ ಬಂತು. ಮನುಷ್ಯನೊಂದಿಗೂ ಸಹ ಜೀವಾಂತ್ಯದವರೆಗೂ ಬದುಕುವ ಬಯಕೆ ಮನುಷ್ಯನಲ್ಲಿ ನಿರಂತರವಾಗಿ ಮೂಡುತ್ತಿತ್ತು. ಆಗ ಮನುಷ್ಯನ ಜೊತೆ ಬದುಕಲು ಬಲವಾದ ಕೋರಿಕೆಗಳನ್ನು ಇಟ್ಟನು. ಆ ಎಮೋಷನ್ ನಮ್ಮ ಮೂಲದಿಂದಲೂ ಇದೆ. ಅದೇ ಎಮೋಷನ್ ನಮ್ಮನ್ನು ಮನುಷ್ಯನನ್ನಾಗಿ ಮಾಡುತ್ತದೆ. ಸೊ ಕಾಲಕ್ರಮೇಣ ಲವ್ ಅನ್ನೋದು ಎಲಿವೇಶನ್ ಅನ್ನೋ ದಾರಿಯಲ್ಲಿ ಒಂದು ರಾಸಾಯನಿಕ ಬದಲಾವಣೆಯಾಗಿ ಕಂಡುಬಂದಿದೆ. ಇವೆಲ್ಲ ಬೆರೆತು ಮನುಷ್ಯನ ಮೆಥಡಲಾಲ್ ಪ್ರೀತಿ ಎಂಬ ಎಮೋಷನ್ನನ್ನು ಹುಟ್ಟುಹಾಕಿತು. ಆದಿಮಾನವರು ಪ್ರೀತಿಯಲ್ಲಿದ್ದಾಗ ಅವರು ಏನು ಮಾಡುತ್ತಿದ್ದರು ಗೊತ್ತಾ? ಪ್ರತ್ಯೇಕವಾಗಿ ಒಬ್ಬ ವ್ಯಕ್ತಿಯನ್ನು ತಮಗಾಗಿ ಕೋರಿಕೊಳ್ಳುತ್ತಿದ್ದರು. ತಮ್ಮ ಮಕ್ಕಳು ಜನಿಸಿದಾಗ ಅವರನ್ನು ಒಟ್ಟಿಗೆ ಬೆಳೆಸಿದರು. ಇದು ಕೇವಲ ಫಿಸಿಕಲ್ ಅಟ್ರಾಕ್ಷನ್ ಮಾತ್ರ ಅಲ್ಲ, ಅದು ಒಂದು ಆಳವಾದ ಭಾವನೆ, ನಾನೇ ನಿನ್ನ ಜೊತೆ ಇರಬೇಕು ಎಂಬ ಬಲವಾದ ಉತ್ತೇಜನ. ಲವ್ ಅನ್ನೋದು ಎಷ್ಟು ಡೆವಲಪ್ ಆಯಿತು ಅಂದರೆ, ಜೊತೆಯಲ್ಲೇ ಬೇಟೆಗೆ ಹೋಗುತ್ತಿದ್ದರು, ಆಹಾರವನ್ನು ತಯಾರಿಸಿಕೊಳ್ಳಲು ಪ್ರಾರಂಭಿಸಿದರು.
ಶತ್ರುಗಳಿಂದ ತಮ್ಮನ್ನು ತಾವು ಪರಸ್ಪರ ಒಬ್ಬರನ್ನೊಬ್ಬರು ರಕ್ಷಿಸಿಕೊಂಡರು. ಮಕ್ಕಳನ್ನು ಒಟ್ಟಿಗೆ ಪರಸ್ಪರ ಪ್ರೀತಿಯಿಂದ ಕಾಣುತ್ತಿದ್ದರು. ಕುಟುಂಬ ವ್ಯವಸ್ಥೆ ಹುಟ್ಟಿತು. ಅದರಲ್ಲಿ ಒಳ್ಳೊಳ್ಳೆ ಸಂಸ್ಕೃತಿಯೂ ಮಾರ್ಪಟ್ಟಿತು. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಲವ್ ಇಲ್ಲದೆ ಇರೋ ಮಾನವ ಜಾತಿ ಎಷ್ಟು ಡೆವಲಪ್ ಆದರೂ ಕೂಡ ಅದು ಯಾವತ್ತಿದ್ರೂ ಡೈನೋಸಾರ್ಗೆ ಮಾದರಿಯಾಗುತ್ತೆ. ಆ ಜೀವನ ನಮ್ಮನ್ನು ನಾಶ ಮಾಡುತ್ತದೆ. ಆದರೆ ಇವತ್ತಿಗೂ ಕೆಲವು ಜನ ಪ್ರೀತಿ ಇಲ್ಲದಿದ್ದರೂ ಸಹ ಅದೇ ನಿಜ ಪ್ರೀತಿ ಅಂದುಕೊಂಡು ತಮಗೆ ತಾವೇ ಮೋಸ ಮಾಡಿಕೊಂಡು ಬದುಕುತ್ತಿದ್ದಾರೆ. ಆ ಕಾರಣದಿಂದ ಅವರಿಗೆ ಲವ್ ಲೈಫ್ನಲ್ಲಿ ಸುಖವೆಂಬುದೇ ಸಿಗುವುದಿಲ್ಲ. ನಿಜವಾಗಿಯೂ ಲವ್ನಲ್ಲಿ ಬಿದ್ದರೆ ಅದು ನಿನ್ನ ಬ್ರೈನ್ನಲ್ಲಿ ಡೊಪಮೈನ್ನ ಒಂದು ಪ್ರವಾಹವೇ ಹರಿಯುತ್ತದೆ. ಫೈನಲ್ ಆಗಿ ಹೇಳೋದಾದರೆ, ಲವ್ ಅನ್ನೋದು ಮನುಷ್ಯನಲ್ಲಿ ಡೆವಲಪ್ ಆಗಿರೋ ಬಲವಾದ ಎಮೋಷನ್. ಪ್ರೀತಿ ಅನ್ನೋದು ಬದುಕಲಿಕ್ಕೆ ಹುಟ್ಟಿದ ಹೊಸ ಚೈತನ್ಯ ಮತ್ತು ಅಂತಿಮವಾಗಿ ಅದು ನಮ್ಮ ಆತ್ಮಕ್ಕೆ ವಿಸ್ತರಿಸುತ್ತದೆ. ಲವ್ ಅನ್ನೋದು ಒಂದು ತಾತ್ಕಾಲಿಕ ಆಕರ್ಷಣೆ ಅಲ್ಲ. ಇದು ಎಲಿವೇಶನ್ನ ದಾರಿಯಲ್ಲಿ ನಮ್ಮನ್ನು ನಾವು ಸುರಕ್ಷಿತವಾಗಿ ಮುದ್ರಿಸುವ ಶಕ್ತಿಯಾಗಿದೆ. ಲವ್ ಅನ್ನೋದು ಕೇವಲ ಕೆಮಿಕಲ್ಸ್ ಮಾತ್ರ ಅಲ್ಲ, ಅದು ಆಳವಾದ ಪರಿಶುದ್ಧ ಅನುಭವ ಮತ್ತು